ನಮಸ್ಕಾರ, ನಾನು ಡಾಕ್ಟರ್ ಪ್ರಿಯಾಂಕಾ ಪನಾಲೆ, ಆಬ್ಸ್ಟೆಟಿಷಿಯನ್ ಗೈನಕಾಲಜಿಸ್ಟ್ ಮತ್ತು ಇನ್ಫರ್ಟಿಲಿಟಿ ಸ್ಪೆಷಲಿಸ್ಟ್. ಇವತ್ತು ನಾವು ನೋಡೋಣ IUI ಮತ್ತು IVFನಾಗೆ ಡಿಫ್ರೆನ್ಸ್ ಏನಿರ್ತೈತಿ. ಇದು ಭಾಳ ಕಾಮನ್ ಕ್ವಶನ್ಸ್ ನಮ್ಮ ಪೇಷಂಟ್ಸ್ ಕೇಳ್ತವೆ. ಮ್ಯಾಮ್, IUIನು IVF ಮತ್ತು IUI ಸೇಮ್ ಪ್ರೊಸೀಜರ್ ಇರ್ತಾವೇನಂತ. ಅದು ಹಾಗೆ ಏನೂ ಇರಲ್ಲ. IUI ಸಪ್ರೇಟ್ ಪ್ರೊಸೀಜರ್ ಇರ್ತೈತಿ, IVF ಸಪ್ರೇಟ್ ಪ್ರೊಸೀಜರ್ ಇರ್ತೈತಿ. IUIನಾಗ ನಾವು ಏನು ಮಾಡ್ತೀವಂದರೆ, ಅದು ಮೇನ್ಲಿ ಮೇಲ್ ಇನ್ಫರ್ಟಿಲಿಟಿ ಸೆಟೆಗೆ ನಾವು IUI ಮಾಡೋದು. ಅದ್ರಾಗ ನಾವು ಏನು ಮಾಡ್ತೀವಿ ಅಂದರೆ, ನಾವು ಅಲ್ಟರ್ನೇಟ್ ಡೇ ಸೋನೋಗ್ರಫಿ ಮಾಡ್ತೀವಿ. ಡೇಟ್ ಪೀರಿಯಡ್ಸ್ 2ನೇ ದಿನ ಸ್ಟಾರ್ಟ್ ಮಾಡ್ತೀವಿ ನಾವು ಸೋನೋಗ್ರಫಿ ಮಾಡೋದು. ಮತ್ತು 5 ಡೇಸ್ ಆದಮೇಲೆ ಅಲ್ಟರ್ನೇಟ್ ಡೇಸ್, ಡೇ 8, ಡೇ 14 ಎಗ್ ರಪ್ಚರ್ ಆಗೋ ತನಕ ನಾವು ಸೋನೋಗ್ರಫಿ ಮಾಡ್ತೀವಿ. ಮತ್ತು ರಪ್ಚರ್ ಆಗಾನ, ಎಗ್ ರಿಲೀಸ್ ಆಗಾನೆ 48 hours ಆಗಾನ ನಾವು ಏನು ಮಾಡ್ತೀವಿ, ಒಂದು ಸಿರಿಂಜ್ ತೊಗೋತೀವಿ. ಅದ್ರಾಗೆ ಎಲ್ಲ ಸಿಮೆನ್ ವಾಶ್ ಮಾಡ್ತೀವಿ. ಸಿಮೆನ್ ವಾಶ್ ಮಾಡಿ ಹೈಲಿ ಮೊಟೈಲ್ ಸ್ಪರ್ಮ್ಸ್ ಸಿರಿಂಜ್ನಾಗ ತೊಗೊಂಡು ಅದು ನಾವು ನಿಮ್ಮ ಯೂಟ್ರಸ್ನಾಗ ಹಾಕ್ತೀವಿ. ಇದು ಅಂದರೆ IUI ಇರುತ್ತೆ. ಇದಕ್ಕೆ ಸ್ಪೆಸಿಫಿಕ್ ಕ್ರೈಟೀರಿಯಾ ಇರ್ತವೆ. ಅದೇ ಏನಂದರೆ, ಟ್ಯೂಬ್ಸ್ ಓಪನ್ ಇರಬೇಕು. ಇದು ಭಾಳ ಇಂಪಾರ್ಟೆಂಟ್ ಕ್ರೈಟೀರಿಯಾ. ರಿಪೋರ್ಟ್ಸ್ ಎಲ್ಲ ನಾರ್ಮಲ್ ಇರಬೇಕು. ಇದೆಲ್ಲ ಕ್ರೈಟೀರಿಯಾ ಫಾಲೋ ಆಗಾನೆ ನಾವು IUI ಮಾಡ್ಬೋದು. 3 ಸೈಕಲ್ IUI ಫೇಲ್ ಆದರೆ ನಾವು IVF ಮಾಡ್ತೀವಿ. IVF ಪೂರಾ ಬೇರೆ ಕನ್ಸೆಪ್ಟ್ ಐತಿ. IVFನಾಗ ನಾವು ಏನು ಮಾಡ್ತೀವಿ ಅಂದರೆ, ನಾವು ಮಗುನೇ ಲ್ಯಾಬಾರೆಟ್ರಿನಾಗ ಮಾಡ್ತೀವಿ. ಒಂದು ಓವಮ್ ಪಿಕಪ್, ಎಗ್ ಪಿಕಪ್ ಅಂತ ಪ್ರೊಸೀಜರ್ ಇರ್ತೈತಿ. ಇಂಜೆಕ್ಷನ್ಸ್ 10 ದಿನ ಕೊಟ್ಟು, ಪೀರಿಯಡ್ಸ್ನಾಗೆ 10 ದಿನ ಇಂಜೆಕ್ಷನ್ ಕೊಟ್ಟು ನಾವು ಒಂದು ಎಗ್ ಪಿಕಪ್ ಪ್ರೊಸೀಜರ್ ಮಾಡ್ತೀವಿ. ಅದು ಅನೆಸ್ಥೇಷಿಯಾನಾಗ ಮಾಡ್ತೀವಿ. ಅದು ನೀವು ಯೂಟ್ಯೂಬ್ ಚಾನಲ್ನಾಗ ಹೋಗಿ ನೋಡ್ಬೋದು, ಏನು ಎಗ್ ಪಿಕಪ್ ಪ್ರೊಸೀಜರ್ ಇರ್ತೈತಿ. ಅದಕ್ಕೆ ಪಿಕಪ್ ಮಾಡಿ ಆ ದಿನವೇ ಸ್ಪರ್ಮ್ಸ್ ತೊಗೊಂಡು ಲ್ಯಾಬಾರೆಟ್ರಿನಾಗ ಮಕ್ಕಳು ಮಾಡಿ ನಾವು ಮಕ್ಕಳೇ ಯೂಟ್ರಸ್ನಾಗ ಹಾಕ್ತೀವಿ. ಇದೇ ಡಿಫ್ರೆನ್ಸ್ ಐತಿ IUIನಾಗೆ ಮತ್ತು IVFನಾಗೆ. IUIನಾಗೆ ನಾವು ಸಿಮೆನೇ ಹಾಕ್ತೀವಿ, ಹೈಲಿ ಮೊಟೈಲ್ ಸ್ಪರ್ಮ್ಸ್ ಹಾಕ್ತೀವಿ, ಅದು ವಾಶ್ ಮಾಡಿ. ಮತ್ತು IVFನಾಗೆ ನಾವು ಮಕ್ಕಳೇ ಹಾಕ್ತೀವಿ ಯೂಟ್ರಸ್ನಾಗೆ, ಗರ್ಭಾಶಯನಾಗೆ. ಇದು 2 ಮೇನ್ ಡಿಫ್ರೆನ್ಸ್ ಐತಿ IUI ಮತ್ತು IVFನಾಗೆ. ಸಕ್ಸಸ್ ರೇಟ್ ನೋಡಬೇಕಂದ್ರೆ, IUI ಸಕ್ಸಸ್ ರೇಟ್ 30 to 40% ಇರುತ್ತೆ. IVF ಸಕ್ಸಸ್ ರೇಟ್ 50 to 60% ಇರುತ್ತೆ. ಅದು ನಮ್ಮ ಮೇಲೆ ಕಂಪ್ಲೀಟ್ಲಿ ಡಿಪೆಂಡ್ ಆಗ್ತೈತಿ, ಹೇಗೆ ಎಂಬ್ರಿಯೋ ಕ್ವಾಲಿಟಿ ಐತಂತ. ನಾವು IUI ಅಂದರೆ ಸಿಮಿಲರ್ ಟು ನ್ಯಾಚುರಲ್ ಪ್ರೊಸೆಸ್ಸೇ ಇರ್ತೈತಿ. IVF ಅಂದರೆ ಪೂರಾ ಲ್ಯಾಬಾರೆಟ್ರಿನಾಗ ಮಕ್ಕಳು ಮಾಡಿ ಗರ್ಭಾಶಯನಾಗ ಹಾಕೋದೈತಿ. ಮತ್ತು ಇದೇ ಡಿಫ್ರೆನ್ಸ್ ಇರ್ತೈತಿ IUI ಮತ್ತು IVFನಾಗೆ. ಥ್ಯಾಂಕ್ ಯು.